ನಿಮಗೆಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ನಮಗೆ ಯುಗಾದಿ ಹಬ್ಬ ಬಂದೇ ಬಿಡ್ತು. 19ನೇ ತಾರೀಕು ಗುರುವಾರ ನಾವು ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತೇವೆ. ಅಂದಿನ ದಿವಸ ನಾವು ಒಂದು ಶುಭ ಮುಹೂರ್ತದಲ್ಲಿ ಪೂಜೆ ಮಾಡೋದ್ರಿಂದ ನಮಗೆ ವರ್ಷ ಪೂರ್ತಿ ಶುಭ ಫಲಗಳೇ ಸಿಗುವಂಥದ್ದು. ಹಾಗಾಗಿ ಇವತ್ತು ಆ ಒಂದು ಮುಹೂರ್ತಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ನೋಡಿ, ನಮಗೆ ಯುಗಾದಿ ಹಬ್ಬ ಒಂದು ಬೆಳಗ್ಗೆ ಅಮಾವಾಸ್ಯೆ ಮುಗಿಯುವಂಥದ್ದು 6:54 ನಂತರದ ಸಮಯದಲ್ಲಿ ನಮಗೆ ಪಾಡ್ಯ ಪ್ರಾರಂಭವಾಗುತ್ತದೆ. ಆ ಒಂದು ಸಮಯದಲ್ಲಿ ನಾವು ಯುಗಾದಿ ಹಬ್ಬವನ್ನು ಆಚರಿಸಬೇಕಾಗುತ್ತದೆ. ನಮಗೆ ಈ ಬಾರಿ ಬ್ರಾಹ್ಮಿ ಮುಹೂರ್ತ ಸಿಗೋದಿಲ್ಲ, ಯಾಕಂದ್ರೆ ಆ ಸಮಯ ನಮಗೆ ಅಮಾವಾಸ್ಯೆಯೇ ಆಗಿರುತ್ತದೆ. ಹಾಗಾಗಿ ನಂತರದ ಸಮಯ ಏನಪ್ಪ ಅಂತಂದರೆ, ನೀವು ಅಭ್ಯಂಜನ ಸ್ನಾನ ಬೆಳಗ್ಗೆನೆ ಮಾಡ್ಕೋಬೋದು. ಅಂದರೆ ಒಂದು 7:30 ಆ ಟೈಮಲ್ಲಿ ನೀವು ಅಭ್ಯಂಜನ ಸ್ನಾನ ಮಾಡಿಕೊಳ್ಳಬಹುದು. ಈಗ ನಾನು ನಿಮಗೆ ಒಂದು ಮುಹೂರ್ತ ಮೊದಲು ತಿಳಿಸ್ಕೊಟ್ಬಿಡ್ತೇನೆ. ಬೆಳಗ್ಗೆ 9:18 11:14 ನಿಮಗೆ ತುಂಬಾ ಶುಭ ಸಮಯ, ಅಂದರೆ ಪೂಜೆ ಮಾಡುವಂಥ ಸಮಯವಾಗಿರುತ್ತದೆ. 9:18 11:14 ನಿಮಗೆ ಪೂಜೆ ಮಾಡುವಂಥ ಸಮಯ. ಈಗ ನೋಡಿ, ನಂತರದ ಒಂದು ಅಭಿಜಿನ್ ಮುಹೂರ್ತವನ್ನು ತಿಳಿಸ್ಬಿಡ್ತೇನೆ. 12:05 12:53 ಅಭಿಜಿನ್ ಮುಹೂರ್ತ. ಅದು ತುಂಬಾ ಶುಭ ಸಮಯವಾಗಿರುತ್ತದೆ. ನೀವು ಹೇಳ್ಕೋಬಹುದು 12 ಗಂಟೆ ನಂತರ ಪೂಜೆ ಮಾಡ್ಬೋದಾ ಅಂತೇಳಿ. ಅಭಿಜಿನ್ ಮುಹೂರ್ತ ಬಂದಾಗ ನಾವು ಅದನ್ನ ಸಮಯವನ್ನು ಗಣನೆಗೆ ತೆಗೆದುಕೊಳ್ಳೋ ಹಾಗಿಲ್ಲ. ಯಾವುದೇ ಒಂದು ಸಮಯದಲ್ಲಿ ಬಂದರೂ ಕೂಡ ಅಭಿಜಿನ್ ಮುಹೂರ್ತ ಬಂದಾಗ ನಾವು ಪೂಜೆಯನ್ನು ಮಾಡಿಕೊಳ್ಳಬಹುದು. ಅದು ತುಂಬ ಶುಭ ಸಮಯ. ಈಗ ನೋಡಿ, ನಮ್ಮ ಮಧ್ಯದಲ್ಲಿ ಬಂದಿರುವಂಥ ಸಮಯಗಳನ್ನ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಈಗ ನೋಡಿ, ಬೆಳಗ್ಗೆ 6:26 7:57 ನಮಗೆ ಯಮಗಂಡ ಕಾಲವಿರುತ್ತದೆ. ಯಮಗಂಡ ಕಾಲದಲ್ಲಿ ಯಾರೂ ಸಹ ಪೂಜೆ ಮಾಡೋದಕ್ಕೆ ಹೋಗೋದೇ ಇಲ್ಲ. ಇನ್ನು ರಾವು ಕಾಲ ಅಂತ ಬಂದಾಗ ಮಧ್ಯಾಹ್ನ 2 ಗಂಟೆಯಿಂದ 3:30 ರಾವು ಕಾಲವಿರುತ್ತದೆ. ಇನ್ನು ಮಧ್ಯಾಹ್ನ ಯಾರು ಪೂಜೆ ಮಾಡಲ್ಲ, ಆದರೂ ಕೂಡ ರಾವು ಕಾಲದ ಸಮಯದಲ್ಲಂತೂ ಮಾಡೋ ಹಾಗೆ ಇಲ್ಲ. ಹಾಗಾಗಿ ನೋಡಿ, ಈ ಸರಿ ನಮಗೆ ಯುಗಾದಿ ಹಬ್ಬದಲ್ಲಿ ಇದು ಒಂದೇ ಸಮಯ ಇರುವಂಥದ್ದು. ಬೆಳಗ್ಗೆ 9:18 11:14 ತುಂಬ ಸಮಯವಿರುತ್ತದೆ. ಆ ಒಂದು ಸಮಯದಲ್ಲಿ ನೀವು ಮನೆಯಲ್ಲೂ ಪೂಜೆ ಮಾಡ್ಕೋಬೋದು. ಯುಗಾದಿ ಹಬ್ಬ ಅಂತಂದರೆ 4 ವಿಚಾರಗಳು. ಒಂದು, ಅಭ್ಯಂಜನ ಸ್ನಾನ ಮಾಡಿಕೊಳ್ಳುವಂಥದ್ದು. ನಂತರದಲ್ಲಿ ಮನೆಗೆಲ್ಲ ಮಾವಿನ ತೋರಣವನ್ನು ಕಟ್ಬಿಟ್ಟು ಮನೆಯಲ್ಲಿ ಪೂಜೆ ಮಾಡಿಕೊಳ್ಳುವಂಥದ್ದು. ಪಂಚಾಂಗ ಪಠಣ ಮಾಡುವಂಥದ್ದು. ಹಾಗೆಯೇ ಬೇವು ಬೆಲ್ಲ ತಿನ್ನುವಂಥದ್ದು. ಇದು ನಮಗೆ ವಿಶೇಷವಾಗಿರುವಂಥದ್ದು. ಇವೆಲ್ಲವೂ ನಿಮಗೆ ಈ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು. ನಿಮಗೆ 9 ಗಂಟೆ ನಂತರ ನೀವು ಪೂಜೆ ಮಾಡೋದ್ರಿಂದ ಅದ್ರ ಒಳಗೆ ನೀವು ಅಭ್ಯಂಜನ ಸ್ನಾನವನ್ನು ಕೂಡ ಮಾಡಿಕೊಂಡು ನಂತರದಲ್ಲಿ ನೀವು ಪೂಜೆಯ ಪ್ರಸಾದ ಎಲ್ಲವನ್ನು ಕೂಡ ಪ್ರಾರಂಭ ಮಾಡಬಹುದು. ಇದಿಷ್ಟು ನಾನು ನಿಮಗೆ ತಿಳಿಸ್ಕೊಡ್ಬೇಕಾಗಿರುವಂಥ ಶುಭ ಸಮಯ. ಎಲ್ಲರೂ ಕೂಡ ಆಚರಣೆ ಮಾಡಿ. ಹಾಗೆಯೇ ನಿಮಗೆ ಇಷ್ಟವಾದಂಥ ವಸ್ತುಗಳನ್ನ ತೆಗೆದುಕೊಂಡು ಬನ್ನಿ. ಆದರೆ ಆದಷ್ಟು ಕಬ್ಬಿಣದ ವಸ್ತುಗಳು, ಚಪ್ಪಲಿ ಆ ರೀತಿ ತೆಗೆದುಕೊಳ್ಳೋಕೆ ಹೋಗಬೇಡಿ. ಚರ್ಮದ ವಸ್ತುಗಳು ತೆಗೆದುಕೊಳ್ಳೋಕೆ ಹೋಗಬೇಡಿ. ಆದಷ್ಟು ಒಳ್ಳೊಳ್ಳೆ ವಸ್ತುಗಳನ್ನ, ದೀಪ ಆಗಿರ್ಬೋದು, ಎಲ್ಲವನ್ನು ಕೂಡ ನೀವು ತೆಗೆದುಕೋಬಹುದು. ಈಗಾಗಲೇ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೇನೆ. ಹಾಗೆಯೇ ಇವತ್ತಿನ ಒಂದು ಶುಭ ಮುಹೂರ್ತದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2 ಮುಹೂರ್ತ ಇರೋಂಥದ್ದು, ಅಭಿಜಿನ್ ಮುಹೂರ್ತ ಮತ್ತು ಇನ್ನೊಂದು 9:18 11:14 ಈ 2 ಸಮಯದಲ್ಲಿ ನೀವು ಪೂಜೆ ಮಾಡಿಕೊಳ್ಳಬಹುದು. ಸೊ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.